कंसचाणूरमर्दनं देवकी परमानन्दं कृष्णं वन्दे जगद्गुरुं कृष्णं वन्दे जगद्गुरुं ಈ ಪ್ರಜ್ವಲನ ಲೀಲತೆಕ್ಕಂದ ಅವ್ರ ವಿಡಿಯೋ ಕಳಿಸ್ತಾರ ಹಾಕ್ತೀನಿ ನಾನು ಒಂದು ನಿಮಿಷ. ಹಾ न्तश्छुरित इव संभिन्नमुकुलः विधत्ता सिद्धिन्नो नयनसुभगामस्य सदसः प्रकीर्णः पुष्पाणां हरिचरणयोरञ्जलिरयम् शरदिन्दुनिभां शुभ्रां शुभ्रवस्त्रैरलङ्कृतां कलहं सकृतावासां वरदां शारदां नुमः वरदां शारदां नुमः. ಮಹೇಶಣ್ಣ ನಿಮ್ಮನ್ನ ಹೋಸ್ಟ್ ಮಾಡಿದ್ದೀನಿ ಇವಾಗ. ಹಾ ಈಗ ಭಾಷಣ ಮಾಡ್ಲಿಕ್ಕೆ ಉಂಟಾ ವೆಲ್ಸ್ ಸ್ಪೀಚ್? ಇಲ್ಲ, ಮೊದಲು ಅವ್ರು ಜಾಯ್ನ್ ಆದ್ರೆ ಅಂತ ಮಾಡುವ. ಫಸ್ಟ್ ನಿಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ. ಒಬ್ಬರದ್ದು ಭಜನೆಯಲ್ಲಿ ಅವರು 7:14 ಫೋನ್ ಆಗ್ತಾರೆ ಹೇಳಿದ್ದಾರೆ. ಕುಶಾಲಣ್ಣ, ಜೈ ಶ್ರೀ ಕೃಷ್ಣ. ಜೈ ಶ್ರೀ ಕೃಷ್ಣ. ಹೇಳಿ ಕುಶಾಲ್ ಅವರೇ. ವಿಡಿಯೋ ಮಾಡಿ ಅಣ್ಣ. ಫೋಟೋ ತೆಗಿತಾ ಇರ್ತಾರೆ, ಆಮೇಲೆ ಫೋಟೋ ಬ್ಲಾಕ್ ಬಂದು ಹೋಗುತ್ತೆ. ಎಲ್ಲರೂ ವಿಡಿಯೋ ಮಾಡ್ಬಿಡಿ ಪ್ಲೀಸ್. ಕಾಣಿಸ್ತಿದೆ ಅಲ್ವಾ? ಹಾ ಹೇಳಿ, ಬರ್ತದೆ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಅತಸಿ ಪುಷ್ಪ ಸಂಕಾಶಂ ಹಾರನೂಪುರಶೋಭಿತಂ ರತ್ನ ಕಂಕಣ ಕೇಯೂರಂ ಕೃಷ್ಣಂ ವಂದೇ ಜಗದ್ಗುರುಂ ಸಂಯುಕ್ತಂ ಪೂರ್ಣಚಂದ್ರ ನಿಭಾನನಂ ವಿಲಸತ್ ಕುಂಡಲಧರಂ ಕೃಷ್ಣಂ
कुण्डलधरं कृष्णं वन्दे जगद्गुरुं मन्दारगन्धसंयुक्तं चारुहंसचतुर्भुजं बहिर्चिबिंचावचूडाङ्गं कृष्णं वन्दे जगद्गुरुम् उत्पुल्लपद्मपत्राक्षं नीलजीमूतसन्निभं यादवानां शिरोरत्नं कृष्णं वन्दे जगद्गुरुं रुक्मिणीकेलिसंयुक्तं पीताम्बरसुशोभितम् अवाप्ततुलसीगन्धं कृष्णं वन्दे जगद्गुरुं गोपिकानां कुचध्वन्द कुङ्कुमाङ्कितवक्षसं श्रीनिकेतं महेश्वासं कृष्णं वन्दे जगद्गुरुं श्रीवत्साङ्कं महोरस्कं वनमालविराजितं शङ्कुचक्रधरं देवं कृष्णं वन्दे जगद्गुरुं कृष्णाष्टकमिदं पुण्यं प्रातरुत्थाय यः पठेत् कोटिजन्म कृतं पापं स्मरणेन विनश्यति. ಸರಿ, ಧನ್ಯವಾದಗಳು. ಧನ್ಯವಾದಗಳು ಕುಶಾಲ್ ಅವರೇ. ಕೃಷ್ಣಾಷ್ಟಕಂ ಹೇಳಿ, ಚೆನ್ನಾಗಿ ಕೃಷ್ಣಾಷ್ಟಕಂ ಹೇಳಿದ್ದೀರಾ, ಧನ್ಯವಾದ. ಸುನೀತಾ ಅಕ್ಕ, ಭಕ್ತಿಗೀತೆ. ಭಕ್ತಿಗೀತೆನಾ? ಸ್ಟಾರ್ಟ್ ಮಾಡ್ಲಾ? ಹೇಳಿ ಅಕ್ಕ. ಕಂಡು ಕಂಡು ನೀನ್ನ ಕೈ ಹಿಡಿವರೇ ಕೃಷ್ಣ ಪುಂಡರೀಕಾಕ್ಷ ಶ್ರೀ ಪುರುಷೋತ್ತಮ ದೇವ ಕಂಡು ಕಂಡು ನೀನ್ನ ಕೈ ಹಿಡಿವರೇ ಕೃಷ್ಣ ಬಂಧುಗಳೇ ಇಲ್ಲಿ ಎಲ್ಲ ಬದುಕಿನಲ್ಲಿ ಸುಖವೇ ಇಲ್ಲ ಬಂಧುಗಳೇ ಇಲ್ಲಿ ಎಲ್ಲ ಬದುಕಿನಲ್ಲಿ ಸುಖವೇ ಇಲ್ಲ ಸಂತೋಷದಲ್ಲಿ ಮಿಂದೆನೈ ನೀರಜಾಕ್ಷ ತಂದೆ ತಾಯಿಯು ನೀನೇ ಬಂಧು ಬಳಗವು ನೀನೇ ತಂದೆ ತಾಯಿಯು ನೀನೇ ಬಂಧು ಬಳಗವು ನೀನೇ ಎಂದೆಂದಿಗೂ ನಿನ್ನ ನಂಬಿದೆನು ಶ್ರೀಕೃಷ್ಣ ಕಂಡು ಕಂಡು ನೀನ್ನ ಕೈ ಹಿಡಿವರೇ ಕೃಷ್ಣ ಯುಗ ಒಂದು ಕ್ಷಣವಾಗಿ ಋಣಕ್ಕಿಂತ ಸಮನಾಗಿ ಎಣಿಸಲಾರದ ಸುಖವ ಉಂಡೆ ನಾನು ತನಕಾದ್ರಿ ಮುನಿವಂಜ ವನಜ ಸಂಭವ ಜನಕ ತನಕಾದಿ ಮುನಿವಂಜ ವನಜ ಸಂಭವ ಜನಕ ಫಣಿಶಾಯಿ ಪ್ರಹ್ಲಾದ ಗೋಲಿದ ಶ್ರೀಕೃಷ್ಣ ಕಂಡು ಕಂಡು ನೀನ್ನ ಕೈ ಹಿಡಿವರೇ ಕೃಷ್ಣ ಪುಂಡರೀಕಾಕ್ಷ ಶ್ರೀ ಪುರುಷೋತ್ತಮ ದೇವ ಕಂಡು ಕಂಡು ನೀನ್ನ ಕೈ ಹಿಡಿವರೇ ಕೃಷ್ಣ ಭಕ್ತವತ್ಸಲ
ವತ್ಸಲನೆಂಬ ಬಿರುದು ಕೊತ್ತ ಮೇಲೆ ಭಕ್ತರ ದೀನನಾಗಿ ಇರಬೇಡವೇ. ಮುಕ್ತಿದಾಯಕ ನೀನು ಹೊನ್ನೂರು ಪುರವಾಸ, ಮುಕ್ತಿದಾಯಕ ನೀನು ಹೊನ್ನೂರು ಪುರವಾಸ. ಶಕ್ತ ಗುರು ಪುರಂದರ ವಿಠಲ ಶ್ರೀ ಕೃಷ್ಣ, ಕಂಡು ಕಂಡು ನೀನ ಕೈ ಹಿಡಿವರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಸುನೀತಾ. ಚೆನ್ನಾಗಿ ಮುಕುಂದಣ್ಣ, ಹೇಳಿದ್ದೀರಾ. ಒಂದೇ ನಿಮಿಷ. ವಿಡಿಯೋ ಆನ್ ಮಾಡಿ ಬಿಡಿ ಪ್ಲೀಸ್. ಎಲ್ರು ವಿಡಿಯೋ ಆನ್ ಮಾಡಿ. ಜ್ಯೋತಿ ಅಕ್ಕ, ಅಲ್ಲ, ಮುಕುಂದಣ್ಣ ಅವ್ರಿಗೆ ಏನಾದ್ರು ಹೇಳ್ತಿದ್ರೆ ವೈಶಾಖ ಮುಕುಂದಣ್ಣ ಅವರಿಗೆ ಹಾ ಅವ್ರಿಗೆ ಏನಾದ್ರು ಹೇಳಿಕಿದ್ರೆ ನಾವು ಅವ್ರು ಯಾವಾಗ್ಲೂ ಮಾತಾಡ್ತಾ ಇಲ್ಲ. ಮುಕುಂದಣ್ಣ, ಇವ್ರು ನಮ್ಮ ಗ್ರೂಪ್ ಕೋಆರ್ಡಿನೇಟರ್, ಗುಂಪು. ಜೈ ಶ್ರೀ ಕೃಷ್ಣ ಎಲ್ಲರಿಗೂ. ಜೈ ಶ್ರೀ ಕೃಷ್ಣ. ಕೇಳ್ತಾ ಇಲ್ಲ ಅಣ್ಣ? ಇಲ್ಲ, ಏನ್ ಕೇಳ್ತಾ ಇಲ್ಲ? ಜೈ ಕೃಷ್ಣ ಒಂದೇ ಕೇಳಿತಷ್ಟೇ. ಕಂಟಿನ್ಯೂ ಮಾಡಿ. ನೆಟ್ ಇಶ್ಯೂ ಇರ್ಬೇಕು, ಮತ್ತೆ ಮಾಡ್ತೀನಿ ಅಣ್ಣ. ಆಯ್ತು ಸರಿ. ಜ್ಯೋತಿ ಅಕ್ಕ, ಪ್ರಾರ್ಥನೆ ಒಂದು. ಸರ್ ಹಲೋ. ಹೇಳಿ ಅಕ್ಕ. ಭಕ್ತಿಗೀತೆ ಹಾಡ್ತೇನೆ ಅಂತ ಹೇಳಿದ್ರಿ. ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೋರೆವನೇ. ಗಜವದನ ಬೇಡುವೆ ಪಾಶಾಂಕುಶಧರ ಪರಮ ಪವಿತ್ರ, ಪಾಶಾಂಕುಶಧರ ಪರಮ ಪವಿತ್ರನೇ ಮೂಷಿಕ ವಾಹನ ಮುನಿ ಜನ ಪ್ರೇಮ. ಗಜವದನ ಬೇಡುವೆ ಮೋದದಿ ನಿನ್ನಯ ಪಾದವ ತೋರೋ ಸಾಧುವಂದಿತನೇ. ಆದರದಿಂದಲೇ ಸರಸಿ ಜನಾಭ ಶ್ರೀ, ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ನಿರತ ನೆನೆಯುವಂತೆ ದಯ ಮಾಡೋ. ಗಜವದನ ಬೇಡುವೆ, ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೋರೆವನೇ. ಗಜವದನ ಬೇಡುವೆ ಬೇಡುವೆ ಬೇಡುವೆ. ಚೆಂದಾಗಿ ಹಾಡಿದ್ದೀರಿ, ಖುಷಿ ಆಯ್ತು. ಧನ್ಯವಾದಗಳು. ಧನ್ಯವಾದಗಳು ಜ್ಯೋತಿ ಅಕ್ಕ. ಕೊನೆಯ ಸೌಮ್ಯ ಅಕ್ಕ. ಜೈ ಶ್ರೀ ಕೃಷ್ಣ. ಜೈ ಶ್ರೀ ಕೃಷ್ಣ ಹೇಳಿ. ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಲವರ ಶರಣು. ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಲವರ ಶರಣು.
ಮಧುರು ಗಣಪತಿ ಶರವು ಗಣಪತಿ ಕುಂಭಾಶಿ ಗಣಪತಿ ಶರಣು ಹಟ್ಯಂಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಮಧುರು ಗಣಪತಿ ಶರವು ಗಣಪತಿ ಕುಂಭಾಶಿ ಗಣಪತಿ ಶರಣು ಹಟ್ಯಂಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸೂತ ಶರಣು ವಿನಾಯಕ ಮಂಗಲವರ ಶರಣು ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸೂತ ಶರಣು ವಿನಾಯಕ ಮಂಗಲವರ ಶರಣು ಸುಮುಖನೆ ಕಪಿಲನೆ ಏಕದಂತನೆ ಶುಭವರ್ಣ ಗೌರಿ ಸುತನೆ ಸುಮುಖನೆ ಕಪಿಲನೆ ಏಕದಂತನೆ ಶುಭವರ್ಣ ಗೌರಿ ಸುತನೆ ನೀನಲ್ಲದೆ ನಗಾರು ಸಖರಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ ನೀನಲ್ಲದೆ ನಗಾರು ಸಖರಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ ಮಧುರು ಗಣಪತಿ ಶರವು ಗಣಪತಿ ಕುಂಭಾಶಿ ಗಣಪತಿ ಶರಣು ಹಟ್ಯಂಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಮಧುರು ಗಣಪತಿ ಶರವು ಗಣಪತಿ ಕುಂಭಾಶಿ ಗಣಪತಿ ಶರಣು ಹಟ್ಯಂಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ವಿಕಟನೆ ವಿಮಲನೆ ಧೂಮ್ರವರ್ಣನೆ ಗಣನಾಥ ನಿನಗೆ ವಂದನೆ ವಿಕಟನೆ ವಿಮಲನೆ ಧೂಮ್ರವರ್ಣನೆ ಗಣನಾಥ ನಿನಗೆ ವಂದನೆ ನಿನ್ನನ್ನೇ ಎಂದೆಂದು ಸ್ತುತಿ ಮಾಡುವೆ ಹರಿ ಕೊಂಡಾಡುವೆ ಪೂಜೆ ವ್ರತ ಮಾಡುವೆ ನಿನ್ನನ್ನೇ ಎಂದೆಂದು ಸ್ತುತಿ ಮಾಡುವೆ ಹಾಡಿಕೊಂಡಾಡುವೆ ಪೂಜೆ ವ್ರತ ಮಾಡುವೆ ಮಧುರು ಗಣಪತಿ ಶರವು ಗಣಪತಿ ಕುಂಭಾಶಿ ಗಣಪತಿ ಶರಣು ಹಟ್ಯಂಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಮಧುರು ಗಣಪತಿ ಶರವು ಗಣಪತಿ ಕುಂಭಾಶಿ ಗಣಪತಿ ಶರಣು ಹಟ್ಯಂಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಲವರ ಶರಣು ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಲವರ ಶರಣು. ಧನ್ಯವಾದಗಳು. ನಮ್ಮ ಮುಖ್ಯ ಅತಿಥಿಗಳು ಬಂದಿದ್ದಾರೆ, ಶ್ರುತಿ ಅಕ್ಕನವರು. ಅವರಿಗೊಂದು ಸ್ವಾಗತ ಹೇಳಿಬಿಡೋಣ. ಶ್ರುತಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಬಿಡ್ತೀನಿ. ಮಹೇಶಣ್ಣ. ಹಾ, ಜೈ ಶಿಕ್ಷಣ ಎಲ್ಲರಿಗೂ. ಇವತ್ತಿನ ನಮ್ಮ ಮುಖ್ಯ ಅತಿಥಿಯಾಗಿ ಶ್ರುತಿ ನಾಯ್ಕ ಅವರು ಬಂದಿದ್ದಾರೆ. ನಮ್ಮ ಗೀತಾ ಪರಿವಾರದಲ್ಲಿ ಸೇವೆ ಸಲ್ಲಿಸುವ ಎಲ್ರಿಗೂ ಅವರ ಬಗ್ಗೆ ಪರಿಚಯ ಇದೆ, ಆದ್ರೆ ಅವರ ಒಂದು ಕಿರು ಪರಿಚಯ ಹೇಳ್ತೀನಿ. ಶ್ರುತಿ ನಾಯ್ಕ ಅವರು ಸೆಪ್ಟೆಂಬರ್ 2020, ಆಲ್ಮೋಸ್ಟ್ ಈಗ 2 ವರ್ಷ ಜಾಸ್ತಿ ಆಯ್ತು, 2.25 ವರ್ಷದಿಂದ ಅವರು ಇಲ್ಲ ಈ ಗೀತಾ ಪರಿವಾರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈಗ ಅವರು ಸದ್ಯಕ್ಕೆ L4 ಅಲ್ಲಿ ಟ್ರೈನರ್ ಆಗಿದ್ದಾರೆ. ಅದೇ ರೀತಿ ಮೆಂಟರ್ ಕೂಡ. ಟ್ರೈನರ್ ಡಿಪಾರ್ಟ್ಮೆಂಟ್ ಸೆಲೆಕ್ಷನ್ ಅಲ್ಲಿ ಇದ್ದಾರೆ. ಅನೇಕ ಡಿಪಾರ್ಟ್ಮೆಂಟ್ಗಳಲ್ಲಿ ಅವರು ಸೇವೆ ಸಲ್ಲಿಸಿದ್ದಾರೆ. ಟೆಕ್ನಿಕಲ್ ಅಸಿಸ್ಟೆಂಟ್ ಆಗಿ GSC, BC, ಟ್ರಾನ್ಸ್ಲೇಷನ್ ಟೀಮ್, ಕಂಟೆಂಟ್ ಶೇರಿಂಗ್ ಟೀಮ್. ಅವರು ಸೇವೆ ಸಲ್ಲಿಸಿದ ಡಿಪಾರ್ಟ್ಮೆಂಟ್ ಇಲ್ಲ ಅಂತ ಹೇಳ್ಬೋದು. ಅವರು ತಮ್ಮ ಫುಲ್ ಟೈಮ್ ಅನ್ನು ಈ ಗೀತಾ ಪರಿವಾರಕ್ಕೋಸ್ಕರನೇ ಮುಡಿಪಾಗಿ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇವತ್ತು ಅವರು ನಮ್ಮ ಆನಂದೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಬಂದದ್ದು ನಮ್ಮದೊಂದು ಸೌಭಾಗ್ಯ ಅಂತ ಹೇಳ್ಬೋದು. ಈಗ ಅವರ ಮುಖ್ಯನ 1-2 ಮಾತು ಕೇಳುವ.
ರಾಯಣ್ಣ, ಮುಕುಂದಣ್ಣ, ಮಹೇಶಣ್ಣ, ಎಲ್ರಿಗೂ ಜೈ ಶ್ರೀ ಕೃಷ್ಣ. ಮತ್ತೆ ಸಾಧಕರಿಗೆಲ್ರಿಗೂ ಅಭಿನಂದನೆಗಳು. ನೀವೀಗ L2 ಮುಗಿಸಿ ನೆಕ್ಸ್ಟ್ L3ಗೆ ಹೋಗ್ತಾ ಇದ್ದೀರಾ. ಈಗ L1 L2 ಅಂದ್ರೆ 3 ತಿಂಗಳಲ್ಲಿ ನೀವು 6 ಅಧ್ಯಾಯಗಳನ್ನು ಕಲ್ತಿದ್ದೀರಾ. ಇನ್ನು ಮುಂದೆ ಇರುವಂತ ಅಧ್ಯಾಯಗಳು ಸ್ವಲ್ಪ ದೊಡ್ಡದಿವೆ. ಇನ್ನು ಕೂಡ 12 ಅಧ್ಯಾಯ ಕಲಿಲಿಕ್ಕಿದೆ. ಸೊ L3 ಮತ್ತೆ L4 ಈ ಗೀತಾ ಪರಿವಾರದಿಂದ ನಮ್ಮೆಲ್ಲರಿಗೂ ಒಂದು ಅವಕಾಶ ಸಿಕ್ಕಿದೆ ಈ ಗೀತೆಯ 700 ಶ್ಲೋಕಗಳನ್ನು ಕಲಿಯುವ. ಮತ್ತೆ ತುಂಬಾ ಸುಂದರ ರೀತಿಯಲ್ಲಿ ಒಂದು ಕರಿಕ್ಯುಲಮ್ ಅಂತ ಹೇಳ್ಬೋದು ಅವರು ಮಾಡಿದ್ದಾರೆ. PDF ಕೊಟ್ಟು ಅನುಸ್ವಾರ ಹೇಗೆ ಹೇಳುದು, ವಿಸರ್ಗ ಹೇಗೆ ಹೇಳುದು, ಟ್ರೈನರ್ಸ್ ನಮ್ಗೆ ಕಲಿಸಿ ನಮ್ಮಿಂದ ಹೇಳಿಸ್ತಾರೆ ಕೂಡ ಕ್ಲಾಸ್ ಅಲ್ಲಿ. ಮತ್ತೆ ನಿಮ್ ಕ್ಲಾಸ್ ಸ್ಟ್ರೆಂತ್ ಕಡಿಮೆ ಆದ್ರಿಂದ ನಿಮ್ಗೆ ತುಂಬಾ ಚಾನ್ಸ್ ಕೂಡ ಸಿಕ್ಕಿರ್ಬೋದು ಅನುಪಠನ ಮಾಡ್ಲಿಕ್ಕೆ. ಕೆಲವೆಲ್ಲ ಕ್ಲಾಸ್ಗಳಲ್ಲಿ ಸಂಖ್ಯೆ ದೊಡ್ಡದಿರೋದ್ರಿಂದ ಅವ್ರಿಗೆ ಪಾಪ ವಾರದಲ್ಲಿ 1-2 ಸಲನು ಅನುಪಠನ ಸಿಗೋದು ಕಡಿಮೆ. ಅದರಿಂದ ನಿಮ್ಗೆ ಅದು ಒಳ್ಳೆ ಅವಕಾಶ ಸಿಕ್ಕಿದೆ ಶ್ಲೋಕಗಳನ್ನು ಹೇಳುವ. ಅದರಿಂದ ನೀವು ಈಗ 6 ಅಧ್ಯಾಯಗಳನ್ನು ಏನು ಕಲ್ತಿದ್ದೀರಾ ಅದನ್ನು ಆದಷ್ಟು ಇನ್ನೂ ಕೂಡ ಹೆಚ್ಚು ಪ್ರಯತ್ನ ಮಾಡಿ ಸ್ಪಷ್ಟ ಉಚ್ಚಾರ ಮಾಡಿ ಖಂಡಿತ ನೀವೆಲ್ಲರೂ ಜಿಜ್ಞಾಸು ಪಾಠಕ್ ಈ ಎಕ್ಸಾಮ್ಗಳನ್ನು ಕೊಡುವ ಪ್ರಯತ್ನ ಮಾಡ್ಬೇಕು. ನೋಡಿ, ಎಕ್ಸಾಮ್ ಕೊಡೋದು ಗೀತಾ ಪರಿವಾರದಲ್ಲಿ ಕಂಪಲ್ಸರಿ ಅಲ್ಲ. ಒಂದು ಎಕ್ಸಾಮ್ ಯಾಕೆ ಕೊಡ್ತೀವಿ ಅಂತ, ಈಗ ನೀವು ಕಲಿಸಿದ ಶ್ಲೋಕಗಳನ್ನು ಒಂದ್ಸಲ ಟೈಮ್ ಇದ್ರೆ ಓದ್ತೀರಾ, ಟೈಮ್ ಇಲ್ಲ ಹೇಳಿದ್ರೆ ಇವತ್ತು ಟೈಮ್ ಇಲ್ಲ ನಾಳೆ ನೋಡುವ ಅಂತ ಅದನ್ನು ತಳ್ತೀರಾ. ಇದು ಅಭ್ಯಾಸ ಆದ್ರೆ ಮತ್ತೆ ಕೆಲವು ವಾರಕ್ಕೊಮ್ಮೆ ತಗೊಳ್ಳೋರು ಇದ್ದಾರೆ ಬುಕ್. ಕೆಲವು ಸಲ ನಾವು L3 ಹೋದಾಗ ರಿವಿಷನ್ ತಗೊಳ್ತೀವಿ. ಆಗ ಅದು L1 ಮಾಡಿದಂತಹ ಭಕ್ತಿ ಯೋಗವನ್ನು ಅವ್ರು ಜೋಡಿಸಿ ಓದ್ತಾರೆ. ಅಂದ್ರೆ ಕಲಿಸಿದ್ದ ಎಲ್ಲಾ ಶ್ಲೋಕಗಳು ಮರೆತು ಹೋಗಿದೆ, ಅದು ಒಂದ್ಸಲ ಕೂಡ ಅವರು ರಿವಿಷನ್ ಮಾಡೇ ಇರುವುದಿಲ್ಲ. ಹಾಗೆ ಆಗ್ಲಿಕ್ಕೆ ಬಿಡಬಾರ್ದು. ನಾವು ಡೈಲಿ ಒಂದು ಅಭ್ಯಾಸ ಮಾಡ್ಕೊಳ್ಳಿ. ಎಷ್ಟು ಒಂದು 12ನೇ ಅಧ್ಯಾಯ ಅಥವಾ 15ನೇ ಅಧ್ಯಾಯ ಓದ್ಲಿಕ್ಕೆ ನಮ್ಗೆ 5 ಮಿನಿಟ್ಸ್ ಸಾಕು. 5 ಮಿನಿಟ್ಸ್ ಅದು ಬೈಹಾಟ್ ಬಂದ್ರೆ 3-4 ನಿಮಿಷದೊಳಗೆ ಹೇಳಿ ಆಗ್ತದೆ. ಅಷ್ಟು ಸಮಯ ಶ್ರೀಕೃಷ್ಣ ಪರಮಾತ್ಮ ಎಲ್ರಿಗೂ ಕರುಣಿಸಿದ್ದಾನೆ. ಅಷ್ಟು ಬ್ಯುಸಿ ನಾವ್ ಯಾರು ಇಲ್ಲ ಅಂತ ಅನಿಸ್ತೀನಿ. ಅದ್ರಿಂದ ಈ 12-15 ದಿನಕ್ಕೊಂದು ಚಾಪ್ಟರ್ ಓದಿ. L2 ತನಕ ನಡೆದಂತ ಚಾಪ್ಟರ್ಗಳು ಮ್ಯಾಕ್ಸಿಮಮ್ 6 ಮಿನಿಟ್ಸ್ ಅಲ್ಲಿ ಹೇಳಿ ಆಗ್ತದೆ. ಅದರಿಂದ ಇದು ಒಂದು ಡೈಲಿ ರುಟೀನ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ L3 ಏನ್ ಕಲಿಸ್ತಾರೆ ದಿನಕ್ಕೆ 3 ಶ್ಲೋಕಗಳನ್ನ ಅದನ್ನು ನೀವು ಕಲೀರಿ. ನೋಡಿ, ಎಕ್ಸಾಮ್ ಕೊಡುವ ಉದ್ದೇಶ ಯಾಕೆ ಅಂದ್ರೆ, ಈಗ ನಾವು ಎಕ್ಸಾಮ್ ಕೊಡುವಾಗ ಏನು ಅದೇ ಶ್ಲೋಕ ಏವಂ ಸತತ ಯುಕ್ತಾಯೇ ಶ್ಲೋಕ ಓದ್ಲಿಕ್ಕೆ ಚೆನ್ನಾಗಿ ಬರ್ಬೋದು. ಆದ್ರೆ ನಾವು ಎಕ್ಸಾಮ್ ಕೊಡುವಾಗ ಅಲ್ಲಿ ಅನುಸ್ವಾರ ಏನ್ ಬಂದಿದೆ, ಇದ್ರ ಉಚ್ಚಾರ ಹೇಗೆ, ವಿಸರ್ಗ ಯಾಕೆ ಹೀಗ್ ಮಾಡ್ತೀವಿ ಅಂತ ಸ್ವಲ್ಪ ಮನ್ಸು ಕೊಡ್ತೀವಿ. ಮತ್ತೆ ಆ ಬಹ್ಯಾಟ್ ಮಾಡುವಾಗ ಒಂದು ಶ್ಲೋಕವನ್ನು ಕನಿಷ್ಠ ಒಂದು 30 ಸಲ ಆದ್ರೂ ಓದ್ತೀವಿ. ನಾವು ಮನೆಯವರಿಗೂ ಕೊಡ್ತೀವಿ PDF, ನೀವು ಕೇಳಿ ನಾನ್ ಸರಿಯಾಗಿ ಹೇಳ್ತೀನ ಇಲ್ವಾ. ನೋಡಿ, ಮನೆಯವರು ಗೀತಾ ಪರಿವಾರ ಜಾಯಿನ್ ಆಗದಿದ್ರೆ ಅವ್ರು ನಮ್ಮನ್ನ ಏನು ತಿದ್ಲಿಕ್ಕೆ ಆಗುದಿಲ್ಲ. ಆದ್ರೆ ನಮ್ಗೆ ಸಮಾಧಾನ, ನಾವ್ ಯಾರಿಗಾದ್ರೂ ಅದನ್ನು ಹೇಳ್ತಾ ಇದ್ದೀವಿ, ಅವ್ರು ಕೇಳ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ಕೂಡ ಒಂದು ಅವರು ಕೂಡ ಶ್ರವಣ ಮಾಡಿದಾಗೆ ಆಗ್ತದೆ. ಸೊ ಇದ್ರ ತುಂಬಾ ಸದುಪಯೋಗ ಎಲ್ರು ಪಡೆದುಕೊಳ್ಳಿ. ಎಕ್ಸಾಮ್ ಕನಿಷ್ಠ ಒಂದು ಜಿಜ್ಞಾಸು ಎಕ್ಸಾಮ್ ಕೊಡ್ಬೇಕೆಲ್ರು. ಯಾಕಂದ್ರೆ ಎಕ್ಸಾಮ್ ಕೊಡುವಾಗ ನಾವು ಅನುಸ್ವಾರದ ನಿಯಮ, ವಿಸರ್ಗದ ನಿಯಮ, ಮಹಾಪ್ರಾಣಗಳನ್ನು ಹೇಗೆ ಉಚ್ಚಾರ ಮಾಡಬೇಕು, ರಸ್ವ ದೀರ್ಘ ಎಲ್ಲಿ ಬರುತ್ತೆ, ಇದನ್ನೆಲ್ಲ ಗಮನ ಕೊಟ್ಟು ನೋಡ್ತೀವಿ. ಮತ್ತೆ ಇನ್ನೊಂದು ಈಗ ಗೀತಾ ಪರಿವಾರದಲ್ಲಿ ನೋಡಿ, ನಾವೆಲ್ಲರೂ ಇಲ್ಲಿ ನಿಸ್ವಾರ್ಥಿ ಸೇವಾರ್ಥಿಗಳು. ನಿಮ್ ಕ್ಲಾಸ್ ಇಲ್ಲಿ ಟ್ರೈನರ್, ಟೆಕ್, GC ಇವರು ಕೂಡ ತುಂಬಾ ಸಮಯದಿಂದ ಸೇವಾರ್ಥಿಗಳಾಗಿದ್ದಾರೆ. ನಮ್ಗೆಲ್ರಿಗೂ ನಾವು ನಿಮ್ಮ ಹಾಗೆ ಸಾಧಕರಾಗಿ ಜಾಯಿನ್ ಆಗಿದ್ದು L1 ಇರುವಾಗ. ಮತ್ತೆ ಗೀತಾ ಪರಿವಾರದವರು ಹೇಳ್ತಾರೆ ಅಂದ್ರೆ ಸೇವಾರ್ಥಿಗಳಾಗಿ ಬನ್ನಿ ಅಂತ. ಆಗ ನಾವು ಒಂದು ಹೆಜ್ಜೆ ಮುಂದೆ, ಅಂದ್ರೆ ಕಲಿಯೋದು ಬಿಟ್ಟು ಒಂದು ಸೇವೆ ಮಾಡ್ಲಿಕ್ಕೆ ಅಂತ 1 ಸ್ಟೆಪ್ ಅಹೆಡ್ ಅಂತ ಹೇಳ್ಬೋದು ಬಂದೀವು. ಮತ್ತೆ ತುಂಬಾ ಅಂದ್ರೆ ತುಂಬಾನೇ ನಿಮ್ಗೆ ಒಂದು ಸಮಾಧಾನ, ಒಂದು ಜೀವನದಲ್ಲಿ ನಾನು ಏನಾದ್ರೂ ಮಾಡಿದ್ದೇನೆ ಅಂತ ಒಂದು ಅದು ಸಾರ್ಥಕತೆ ಅಂತ ಹೇಳ್ಬೋದು. ಅಂದ್ರೆ ಸ್ವಲ್ಪ ಕೆಲಸ ಏನು ಸೇವೆ ಮಾಡಿದ್ರೆ ಏನು ದೊಡ್ಡ ವಿಷಯ ಅಲ್ಲ, ಆದ್ರೆ ಕೂಡ ಖಾಲಿ ವ್ಯರ್ಥ ಹೋಗ್ಲಿಕ್ಕೆ ಬಿಡದೆ ನಮ್ಮ ಸಮಯದ ಸದುಪಯೋಗವನ್ನು ನಾವು ಮಾಡಿಕೊಳ್ತಾ ಇದ್ದೀವಿ ಅಂತ ಒಂದು ಮನಸ್ಸಿಗೆ ಸಮಾಧಾನ ಆಗ್ತದೆ. ಅದರಿಂದ ಯಾರಿಗೆಲ್ಲ ಟೈಮ್ ಇದೆ, ಸ್ವಲ್ಪ ಫ್ರೀ ಟೈಮ್ ನಿಮ್ಮ ಹತ್ರ ಇದೆ, ಅಟ್ಲೀಸ್ಟ್ 1 hour to spare ಅಂತ ಇದ್ರೆ ಖಂಡಿತ ಗೀತಾ ಸೇವಾರ್ಥಿಗಳಾಗ್ಲಿಕ್ಕೆ ಜಾಯಿನ್ ಆಗಿ. ನೀವಿಲ್ಲಿ ಟ್ರೈನರ್ ಆಗ್ಲಿಕ್ಕೆ ಜಿಜ್ಞಾಸು ಎಕ್ಸಾಮ್ ಕಂಪಲ್ಸರಿ ಆಗಿ ಕೊಡ್ಬೇಕು, ಅಥವಾ GC, ಟೆಕ್
ಮತ್ತೆ ಇದು ವಿವೇಚನ ರೈಟಿಂಗ್, ಯಾರಿಗೆ ಕನ್ನಡದಲ್ಲಿ ಒಳ್ಳೆ ಕಮಾಂಡ್ ಇದೆ ಅವರು ಟ್ರಾನ್ಸ್ಲೇಷನ್ ಟೀಮಿಗೆ ವಿವೇಚನ ಬರೀಲಿಕ್ಕೆ, ಟ್ರಾನ್ಸ್ಲೇಷನ್ ಅಲ್ಲ ವಿವೇಚನ ಬರೀಲಿಕ್ಕೆ ಕೂಡ ಮುಂದೆ ಬರ್ಬೋದು. ಹಾಗೇನೆ ಕಂಟೆಂಟ್ ಶೇರಿಂಗ್ ಗ್ರೂಪ್ ಅಂತ ಇರತ್ತೆ, ಪ್ರಚಾರಕರ ಟೀಮ್ ಇರತ್ತೆ, ಕಾಲಿಂಗ್ ಡಿಪಾರ್ಟ್ಮೆಂಟ್ ಇದೆ, ಯಾರಿಗೆ ಕ್ಲಾಸ್ ಎಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಅವರು ಕಾಲಿಂಗ್ ಮತ್ತೆ ಆಡಿಂಗ್ ಡಿಪಾರ್ಟ್ಮೆಂಟ್ ಅಂತ ಇದೆ. ಹೀಗೆ ತುಂಬಾ ಬ್ಯಾಕ್ ಎಂಡ್ ಅಲ್ಲಿ ಟೀಮ್ಸ್ ಇದೆ, ನೀವು ಅಲ್ಲಿ ಜಾಯಿನ್ ಆಗ್ಬೋದು. ನಿಮ್ಗೆ ಹೆಚ್ಚು ಏನಾದ್ರು ಇನ್ಫಾರ್ಮೇಶನ್ ಬೇಕಿದ್ರೆ ಮುಕುಂದಣ್ಣ, ಸುಬ್ರಾಯಣ್ಣ ಇದ್ದಾರೆ, ಮಹೇಶ್ ಅಣ್ಣ, ಅವ್ರ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ಮುಂದೆ ಬೇರೆಯವರನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಅದು ಡಿಟೇಲ್ ಕಳಿಸಿ ಕೊಡ್ತಾರೆ. ಯಾರತ್ರ ಟೈಮ್ ಇದೆ ಅವರು ವ್ಯರ್ಥ ಮಾಡಬೇಡಿ. ನೀವು ಖಂಡಿತ ಗೀತಾ ಪರಿವಾರ ಕೊಟ್ಟಂತಹ ಈ ಒಂದು ಅವಕಾಶವನ್ನು ಇದರ ಪೂರ್ತಿ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಎಲ್ಲರ ಹತ್ರ ಒಂದು ರಿಕ್ವೆಸ್ಟ್. ಮತ್ತೆ ಏನೂ ಆಗುದಿಲ್ಲ, ಇದು ನನ್ಗೆ ಟೈಮ್ ಇಲ್ಲ, ನಾನು ಬ್ಯುಸಿ ಇದ್ದೇನೆ ಆಲ್ರೆಡಿ ಅಂತ ಇದ್ರೆ ನೀವೆಲ್ಲರೂ ಪ್ರಚಾರಕರಾಗ್ಬೋದು. 18ನೇ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗ, ಅದರಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ, ಈಗ ನಾನು ನಿನ್ಗೆ ಏನೆಲ್ಲ ಉಪದೇಶ ಕೊಟ್ಟಿದ್ದೇನೆ ಈ ಗೀತೆಯಲ್ಲಿ, ನೀನು ಅದನ್ನು ಎಲ್ರಿಗೂ ಪ್ರಚಾರ ಮಾಡು ಅಂತ. ಅಂದ್ರೆ ಈಗ ನಾವು ಟ್ರೈನರ್ ಆಗಿ ಮಾಡ್ತೀವಿ, ಆಸ್ ಅ ಟೆಕ್ ಅಸಿಸ್ಟೆಂಟ್ ನಾವು ಕ್ಲಾಸ್ ಹೋಸ್ಟ್ ಮಾಡಿ ಜನರಿಗೆ ಇಲ್ಲಿ ಕ್ಲಾಸ್ ಅಲ್ಲಿ ಸಾಧಕರಿಗೆ ಅದು ಕಲೀಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ, GC ಕೂಡ ಹಾಗೆ. ಬಟ್ ಈಗ ನಿಮ್ಮಿಂದ ಅದು ಆಗದಿದ್ರೆ ನೀವೇನ್ ಮಾಡ್ಬೋದು, ನಿಮ್ಮ ಕಲಿತ ಅನುಭವ ಇದೆ ಅಲ್ವಾ, ಈಗ ಗೀತಾ ಪರಿವಾರದಲ್ಲಿ 3 ಅಧ್ಯಾಯಗಳನ್ನು ನೀವು ಕಲಿಸಿದ್ದೀರಿ, ಈಗ ನಿಮ್ಗೆ ಅದು ತುಂಬಾ ಇಷ್ಟ ಆಗಿದೆ, ಅದಕ್ಕೋಸ್ಕರ ನೀವು ಕಂಟಿನ್ಯೂ ಮಾಡ್ತೀರಾ. ಇಲ್ದಿದ್ರೆ ಯಾರು ಕಂಟಿನ್ಯೂ ಮಾಡ್ಲಿಕ್ಕೆ ಆಗುದಿಲ್ಲ, ಅವ್ರು ಎಷ್ಟೋ ಜನ ಬಿಟ್ಟು ಹೋಗಿದ್ದಾರೆ. ಆದ್ರೆ ಈ ಸಿಕ್ಕಿದ ಅವಕಾಶವನ್ನು, ನಿಮ್ಮ ಅನುಭವವನ್ನು ನಿಮ್ಮ ಎಲ್ರು ಫ್ರೆಂಡ್ಸ್ ರಿಲೇಟಿವ್ಸ್ ಅವರಿಗೆಲ್ಲ ಹೇಳಿ. ಮತ್ತೆ ಬೇಕಿದ್ರೆ ನೀವು ಒಂದು 2-3 ಶ್ಲೋಕಗಳನ್ನು ಚೆನ್ನಾಗಿ ರಿಸೈಟ್ ಮಾಡಿ ಅವರಿಗೆ ಕ್ಲಿಪ್ಪಿಂಗ್ಸ್ ಕಳಿಸಿ, ನೋಡಿ ನಾನು ಎಷ್ಟು ಚೆನ್ನಾಗಿ ಗೀತೆ ಹೇಳಲಿಕ್ಕೆ ಕಲ್ತೆ ಗೀತಾ ಪರಿವಾರದವರಿಂದ, ನೀವು ಕೂಡ ಜಾಯಿನ್ ಆಗಿ ಅಂತ ಅವರನ್ನು ಪ್ರೇರೇಪಿಸಿ. ಅವ್ರು ಖಂಡಿತ ನೆಕ್ಸ್ಟ್ L1 ನಮ್ದು ಫೆಬ್ರವರಿ 20ಗೆ ಪ್ರಾರಂಭವಾಗ್ತಾ ಇದೆ. ಸೊ ಅವರನ್ನೆಲ್ಲ ಜಾಯಿನ್ ಆಗ್ಲಿಕ್ಕೆ ಅವರಿಗೆ ನೀವು ಪ್ರೋತ್ಸಾಹಕರಾಗಿ ನೋಡಿ. ಇಷ್ಟು ಹೇಳಿ ನನ್ನ ಅವಕಾಶ ಕೊಟ್ಟದಕ್ಕೆ ಎಲ್ರಿಗೂ ಧನ್ಯವಾದ. ಸುಬ್ರಾಯಣ್ಣ, ಮುಕುಂದಣ್ಣ, ಮತ್ತೆ ಎಲ್ರಿಗೂ ಆಲ್ ದ ಬೆಸ್ಟ್. 3rd ಲೆವೆಲ್ ಅಲ್ಲಿ ನಿಮ್ಮನ್ನೆಲ್ಲರನ್ನು ಭೇಟಿಯಾಗುವ. ಮತ್ತೆ ಗೀತೆ ಏನು ಅಂದ್ರೆ ಇದು ಮಂತ್ರಮುಗ್ಧವಾದ ಶ್ಲೋಕ ನೋಡಿ. ದುಃಖ ಹೇಳುದು ಎಲ್ರಿಗೂ ಇದೆ, ಯಾರು ಇದರಿಂದ ನಾವದೇ ಕಲಿತೀವಿ ಗೀತೆಯಲ್ಲಿ. ಸುಖ ಮತ್ತೆ ದುಃಖ ಇದು ಜೀವನದ ನಮ್ಮ ಒಂದು ಭಾಗ. ಯಾರಿಗೂ ಎಲ್ರೂ ದುಃಖ ಯಾರು ಬೇಡುದಿಲ್ಲ, ಸುಖನೇ ಬೇಡ್ತಾರೆ. ಆದ್ರೆ 100% ದೇವರು ಯಾರಿಗೂ ಸುಖವನ್ನು ಕೊಡುದಿಲ್ಲ. ಇಟ್ ಇಸ್ ಬ್ಯಾಲೆನ್ಸ್ ಇರ್ಬೇಕು. ಆದ್ರೆ ನಾವು ಯಾವುದೇ ಒಂದು ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇರುವಾಗ ಅಥವಾ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ಈ ದುಃಖ ಅಥವಾ ಸುಖ ನಾವ್ ಎರಡನ್ನೂ ಮರಿತೀವಿ. ನಮ್ಮ ಕಾರ್ಯದಲ್ಲಿ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಆಗ ನಮ್ಗೆ ಹೆಚ್ಚು ನಾವು ಸಮ ದುಃಖೆ ಅದು ಸುಖ ದುಃಖೆ ಸಮೀಕೃತ್ವ ಅಂತ ಶ್ಲೋಕ ಇದೆ, ಹಾಗೆ ಬ್ಯಾಲೆನ್ಸ್ ನಾವು ಇರ್ತೀವಿ. ಸೊ ಅದಕ್ಕೋಸ್ಕರ ಗೀತೆಯಲ್ಲಿ ಕಲಿಯುವಂಥದ್ದು ತುಂಬಾ ಇದೆ. ಗೀತಾ ಪರಿವಾರದ ಧ್ಯೇಯ ವಾಕ್ಯನೇ ಕಲಿಯಿರಿ, ಕಲಿಸಿರಿ, ಜೀವನದಲ್ಲಿ ಅಳವಡಿಸಿರಿ. ಕಲಿತಾ ಇದ್ದೇವೆ, ಕಲಿಸುವುದಂತ ಅದೇ ನಾನೀಗ ಹೇಳಿದೆ, ಸೇವಾರ್ಥಿಗಳಾಗೋದು, ಪ್ರಚಾರಕರಾಗೋದು. ಜೀವನದಲ್ಲಿ ಅಳವಡಿಸಿದ್ರೆ ಮಾತ್ರ ನಮ್ಮ ಜೀವನ ಸಾರ್ಥಕ. ಏನು ಸಿಂಪಲ್ ನಮ್ಗೆ ಸಾಧ್ಯವಿದೆ, ಯಾವುದೂ ಶ್ರೀಕೃಷ್ಣ ಹೇಳಿದ್ದು ನಮ್ಮಿಂದ ಸಾಧ್ಯವಿಲ್ಲ ಅಂತ ಏನೂ ಇಲ್ಲ. ಅದ್ರಲ್ಲಿ ಸಿಟ್ಟು ಬಿಡೋದು, ಮತ್ತೆ ಹೆಚ್ಚು ಅಂದ್ರೆ ನಾವ್ ಇದ್ ಮಾಡ್ತೀವಿ ಅದ್ ಮಾಡ್ತೀವಿ ಅಂತ ಸ್ವಲ್ಪ ಹಿಗ್ಗದೆ ಇರೋದು ಅಂತ ಸ್ವಲ್ಪ ಎಲ್ಲ ಇದೆ. ಎಲ್ರು ಅರ್ಥ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ವಿವೇಚನ ಸತ್ರ ಸಾಧ್ಯವಿದ್ರೆ ಅಟೆಂಡ್ ಮಾಡಿ, ಇಲ್ಲದಿದ್ರೆ ಯೂಟ್ಯೂಬ್ ಅಲ್ಲಿ ಲಿಂಕ್ ನೋಡಿ, ಅಥವಾ ಕನ್ನಡದಲ್ಲಿ ಒಂದು ಅರ್ಥ ಸಹಿತ ಒಂದು ಬುಕ್ ಇಟ್ಕೊಳ್ಳಿ. ದಿನಾಲೂ ಮಾಡಿದಂತಹ 3 ಶ್ಲೋಕಗಳ ಅರ್ಥಗಳನ್ನು ನೋಡಿ, ಮತ್ತೆ ಕೀ ಪಾಯಿಂಟ್ಸ್ ಅನ್ನು ಬರೆದಿಡಿಬೇಕಿದ್ರೆ ಅದ್ರಲ್ಲಿ ಯಾವ್ದೆಲ್ಲ ಫಾಲೋ ಮಾಡ್ಲಿಕ್ಕೆ ಆಗ್ತದೆ, ಒಂದು 6 ತಿಂಗಳಲ್ಲಿ ಏನು ಬದಲಾವಣೆ ನಮ್ಮಲ್ಲಿ ಆಗಿದೆ ಅದನ್ನೆಲ್ಲ ನಾವು ನೋಡ್ಕೊಳ್ಬಹುದು. ಸೊ ಗೀತಾ ಪರಿವಾರಕ್ಕೆ ನನ್ನ ಮತ್ತೆ ನಿಮ್ಮ ಎಲ್ಲರ ಕಡೆಯಿಂದಲೂ ಕೂಡ ಅನಂತ ಧನ್ಯವಾದ. ಇದು ಒಂಥರ ನಾವ್ ಯಾವಾಗ್ಲೂ ಈ ಗೀತಾ ಪರಿವಾರಕ್ಕೆ ಚಿರಋಣಿ ಅಂತಲೇ ಹೇಳ್ಬೋದು. ಇಷ್ಟು ಸುಂದರ ಒಂದು ಅವರು ಕ್ಲಾಸ್ ರೂಮ್, ಟ್ರೈನರ್ ವಿತ್ ಫ್ರೆಂಡ್ಸ್, ಯಾರೆಲ್ಲ ಕಾಲೇಜ್ ಲೈಫ್ ಮರ್ತಿದೀವಿ ಅವರಿಗೆಲ್ಲ ಒಂಥರ ಬ್ಯಾಕ್ ಟು ಕಾಲೇಜ್ ಹಾಗೆ ಆಗ್ತದೆ. ಕ್ಲಾಸ್ ರೂಮ್ ಅಟೆಂಡ್ ಮಾಡೋದು, ರಿಸೈಟ್ ಮಾಡೋದು. ಸೊ ಇದ್ರ ಆನಂದವನ್ನು ಎಲ್ರು ಅದನ್ನು ಪಡ್ಕೊಳ್ಳಿ ಅಂತ ರಿಕ್ವೆಸ್ಟ್. ಮತ್ತೆ ನಿಮ್ಮ ಮುಂದಿನ ಜರ್ನಿ ಗೀತಾಮಯವಾಗ್ಲಿ,
ಇದನ್ನು ಕಂಟಿನ್ಯೂ ಮಾಡಿ L4 ತನಕ ಅಂತ ರಿಕ್ವೆಸ್ಟ್. ಥ್ಯಾಂಕ್ ಯು ಅಣ್ಣ. ಜೈ ಶ್ರೀ ಕೃಷ್ಣ. ಜೈ ಶ್ರೀ ಕೃಷ್ಣ ದೀದಿ. ಧನ್ಯವಾದಗಳು ಶ್ರುತಿದೀರಿ. ನೀವು ಬಿಡುವು ಮಾಡಿಕೊಂಡು ನಮ್ಮ ಈ ಆನಂದೋತ್ಸವಕ್ಕೆ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಟ್ಟಿದ್ದೀರಿ. ಮತ್ತೊಮ್ಮೆ ನಿಮಗೆ ಅನುಭವ ಎಲ್ರದ್ದು ಹೇಳಿ ಆಯ್ತಾ? ಇಲ್ಲ, ಇಲ್ಲ, ಆಗ್ಬೇಕಷ್ಟೇ, ಈಗ ಆಗತ್ತೆ. ಓಕೆ ಓಕೆ. ಯಾರಾದ್ರೂ ಅನುಭವ ಹೇಳ್ತಾರಿದ್ರೆ ಕೇಳುವ. ಇನ್ನೊಂದು 5 minutes ಉಳಿದಿದೆ. ಯಾರು ಅನುಭವ ಹೇಳಿಕ್ಕಿದ್ರೆ ಮೊದಲು ಮೈಷಣ್ಣ ಅವರಿಗೆ ಯಾರಿಗಾದ್ರೂ ಒಬ್ಬರು ಅನುಭವ ಹೇಳೋಕೆ ಚಾನ್ಸ್ ಕೊಡ್ತೀವಿ. ಸರಿ, ಸುಂದರಜಯಣ್ಣ. ಜೈ ಶ್ರೀ ಕೃಷ್ಣ. ಈ 40 ದಿವಸಗಳ ಕಾಲದಿಂದ ಈ L2 ಲೆವೆಲ್ ಅಧ್ಯಾಪಕ ಇವರು ಪ್ರಾಚಾರ್ಯರಾದ ಸುಬ್ಬರಾಯ ಪ್ರಭು ಹಾಗೂ ಮಹೇಶಣ್ಣ ಅವರು ತುಂಬ ಶಿಸ್ತಿನಿಂದ ಕ್ಲಾಸಸ್ ಅನ್ನು ನಡೆಸಿಕೊಟ್ಟು ನಮಗೆಲ್ಲರಿಗೂ ಅರ್ಥ ಆಗೋ ಹಾಗೆ ಹೇಳಿ ಮನನ ಮಾಡಿಸಿದ್ದಾರೆ. ಇದಕ್ಕೆ ನನ್ನ ಧನ್ಯವಾದಗಳು. ಈ ಕ್ಲಾಸಸ್ ಮಾಡುವಾಗ ನಮ್ಮ ಪ್ರಾಚಾರ್ಯರು ಹೇಳ್ತಾ ಇದ್ರು, ಏನಾದ್ರೂ ಡೌಟ್ ಇದ್ರೆ ಕೇಳಿ, ನಾ ಕ್ಲಾರಿಫೈ ಮಾಡ್ತೀನಿ ಅಂತ. ನಾವುಗಳು ಯಾರು ಏನು ಕೇಳ್ತಾನೆ ಇರ್ಲಿಲ್ಲ. ಆಗ ಅವ್ರು ಹೇಳಿದ್ರು, ಓಕೆ ನೀವ್ಯಾರು ಕೇಳ್ತಾ ಇಲ್ಲ, ನಾನೇ ನಿಮ್ಮನ್ನ ಕೇಳ್ತೀನಿ ಅಂತ ಹೇಳಿ ಆವತ್ತಿಂದ ಶ್ಲೋಕ ಸಾಧಕರಿಗೆ ಶ್ಲೋಕ ಮುಗಿಸಿ ಅನುಪಠನ ಮಾಡಿದ ತಕ್ಷಣ ಅವರು ಈ ಅನುಸ್ವಾರ, ಅಘಾತ, ವಿಗ್ರಹ ಇದನ್ನೆಲ್ಲ ಗ್ರಾಮರ್ ಮೇಲೆ ಕ್ವಶನ್ಗಳು ಕೇಳಕ್ ಸ್ಟಾರ್ಟ್ ಮಾಡಿದ್ರು. ಈ ಪದ್ಧತಿ ಇದೆಯಲ್ಲ ತುಂಬಾ ಅನುಕೂಲಕರವಾಗಿದೆ ಸರ್. ಇದರಿಂದ ಏನಾಯ್ತು, ನಮ್ಗೆ ಎಲ್ಲ ಅರ್ಥ ಆದಂಗೆ ತಿಳಿದಿದ್ರು ಕೂಡ ಯಾರಾದ್ರೂ ನಮ್ಮನ್ನ ಪ್ರಶ್ನಿಸಿದ್ರೆ ಅವರಿಗೆ ನಾವು ಉತ್ತರ ಕೊಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಈ ಪದ್ಧತಿಯಿಂದ ನಮಗೆಲ್ಲ ತುಂಬಾ ಚೆನ್ನಾಗಿ ಮನನವಾಗಿದೆ, ಎಲ್ರಿಗೂ ಅರ್ಥನೂ ಆಗಿದೆ, ಗ್ರಾಮರು ಅರ್ಥ ಆಗಿದೆ, ಯಾವ ತರ ಅನುಸರಣೆ ಮಾಡಬೇಕು ಅಂತ ಗೊತ್ತಾಗಿದೆ. ಇದಕ್ಕಾಗಿ ನನ್ನ ಅನಂತಾನಂತ ವಂದನೆಗಳು. ಅವರು ಈ ಪದ್ಧತಿ ತುಂಬಾ ಒಳ್ಳೆಯ ಪದ್ಧತಿ ಸರ್. ಎರಡನೇದಾಗಿ ಈ ನಮ್ಮ PDF ಶ್ಲೋಕದ ಉಚ್ಚಾರಣೆ, ನಾವು ಬರೀ ಇದರಲ್ಲಿ ಉಚ್ಚಾರಣೆ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ನಾವು ಅರ್ಥ ಮಾತ್ರ ಗೊತ್ತಾಗ್ತಾ ಇಲ್ಲ. ಅರ್ಥ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ವಾರಾಂತ್ಯದಲ್ಲಿ ಆ ವಿಶ್ಲೇಷಣೆಗಳನ್ನ ಮಾಡ್ತಾರೆ, ಆ ವಿಶ್ಲೇಷಣೆ ಕೇಳ್ಬೇಕು. ಅಲ್ಲೇನಾಗ್ತಾ ಇದೆ ಅಂದ್ರೆ, ನನ್ನ ಪ್ರಕಾರ 3/4 ಜನ ಈ ಗ್ರೂಪ್ ಅಲ್ಲಿ ಇರೋರೆ, 3/4 ಜನ ಯಾರೋ ಆ ವಿಶ್ಲೇಷಣೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಅದು ಕಷ್ಟ ಆಗುತ್ತೆ. ಅದು ಚಿಕ್ಕ ಹುಡುಗರೆಲ್ಲ ಇರೋರ್ಗೆಲ್ಲ ಆ ಟೈಮು ಇರೋದಿಲ್ಲ, ಟೈಮ್ ಇರಲ್ಲ. ಹಂಗಾಗಿ ಈ ಶುದ್ಧ ಉಚ್ಚಾರಣೆ ಕಲಿತಿದ್ದೀವಿ ವಿನ ಅದರ ಅರ್ಥ ಪೂರ್ತಿಯಾಗಿ ಗೊತ್ತಾಗ್ತಾ ಇಲ್ಲ. ಅದರಿಂದ ನನ್ನ ಪ್ರಾರ್ಥನೆ ಏನಂದ್ರೆ, ಈ PDF ಕೊಡ್ತಾ ಇದೀರಲ್ಲ, ಅದ್ರ ಜೊತೆನಲ್ಲಿ ಆ ಶ್ಲೋಕದ ಬರೀ ಭಾವಾರ್ಥ ಒಂದು ಕೊಟ್ಟರೆ ಸಾಕು. ಅಟ್ಲೀಸ್ಟ್ ಭಾವಾರ್ಥದಿಂದ ಒಂದು ಎಷ್ಟೋ ಅರ್ಥ, ಈ ಶ್ಲೋಕಗಳ ಅರ್ಥ ಆಗತ್ತೆ. ಸೊ ಒಂದು ನಿಮಿಷ, ಎಲ್ರು ಲಾಗ್ಔಟ್ ಮಾಡಿಬಿಡಿ, ಪುನಃ ಲಾಗಿನ್ ಆಗಿ. ಟೈಮ್ ಆಗ್ತಾ ಬಂತು ಒಂದ್ಸತಿ. ನಾನು ಪುನಃ ಲಾಗಿನ್ ಮಾಡ್ತೇನೆ ಯೂಸರ್ಲಿ.